ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತೊಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳ ಲಿಂಕ್ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ಗಳು ಸಿಗುತ್ತೆ. ಸೊ ಹಾಗಾಗಿ ಎರಡನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.29% ಅಥವಾ 148 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಚೆನ್ನಾಗಿ ರೈಸ್ ಆಗಿದೆ, ಮತ್ತೆ ಅಲ್ಲಿಂದ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ. ನೋಡಬಹುದು 167 ಪಾಯಿಂಟ್ಸ್ ಇಂತ ಜಾಸ್ತಿ ಡೌನ್ ಆಗಿದೆ ಹೈ ಇಂದ. ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. 1.32% ಅಥವಾ 351 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಇದೆ ಇಲ್ಲೂ ಕೂಡ, ಬಟ್ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ. ಆಲ್ಮೋಸ್ಟ್ 1.5% ವರೆಗೂ ಕೂಡ ಡೌನ್ ಆಗಿದೆ ಹೈ ಇಂದ. ನಾಸ್ಡಾಕ್ ಅಲ್ಲಿ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇದೆ. ಬಟ್ ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಿನ್ನೆಯ ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡೋದಾದ್ರೆ ನೋಡಬಹುದು 635 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 1035 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಸೆಲ್ಲಿಂಗ್ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಕಳೆದ ವಾರದಲ್ಲಿ ಮತ್ತು ನಿನ್ನೆ ಕೂಡ FIS ಕಡೆಗಿಂದ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಜೊತೆಗೆ FIS ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಸುದ್ದಿ ಕೂಡ ಬಂದಿದೆ. ಆ ಸುದ್ದಿಯನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬರ್ತಿದ್ದಾವೆ. ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಟ್ರಂಪ್ ಸೇಸ್ ಇರಾನ್ ವಿಲ್ ಅಕ್ಸೆಪ್ಟ್ ಮೇಜರ್ ವೆಪನ್ ಇನ್ಸ್ಪೆಕ್ಷನ್ಸ್ ಆಸ್ US ಇರಾನ್ ಪೀಸ್ ಟಾಕ್ಸ್ ಪ್ರೋಗ್ರೆಸ್. ಇರಾನ್ ಹತ್ರ ಇರುವಂತ ವೆಪನ್ ಗಳ ಇನ್ಸ್ಪೆಕ್ಷನ್ ಅನ್ನ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ ಕಡೆಯಿಂದ ಸ್ಟೇಟ್ಮೆಂಟ್ ಗಳು ಬರುತ್ತೆ. ಅದಕ್ಕಾಗಿನೇ ಒಂದು ಒಪ್ಪಂದ ಅಂತ ಆಗೋವರೆಗೂ ಯಾವುದು ಏನಾಗುತ್ತೆ ಅಂತಾನು ಹೇಳಕ್ ಆಗೋದಿಲ್ಲ. ಆ ರೀತಿ ಕ್ಷಣಕ್ಕೂ ಒಂದೊಂದು ಅಪ್ಡೇಟ್ ಗಳು ಬರ್ತಾ ಇರುತ್ತವೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ಒಪ್ಪಂದ ಆಗುತ್ತೆ ಅಂತ. ಏನು ಅಮೆರಿಕದಿಂದ ಇರಾನಿಯನ್ ಆಯಿಲ್ ಗೆ ಆಥರೈಸೇಷನ್ ಕೂಡ ಸಿಗ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. US authorizes Iranian oil sales for 60 days after Switzerland talks with Tehran. 60 ದಿನಗಳವರೆಗೆ ಸೆಲ್ ಮಾಡೋದಕ್ಕೆ ಆಥರೈಸೇಷನ್ ಸಿಗ್ತಾ ಇದೆ ಅಂತ ಸುದ್ದಿಗಳಿದೆ. ಯಾಕೆ 60 ದಿನ ಅಂದ್ರೆ 60 ದಿನ ಕಾಲಾವಕಾಶ ಇದೆ ಮಾತುಕತೆಗಳಿಗೆ. ಮಾತುಕತೆಗಳು ಫೈನಲ್ ಆಗಿ ಡೀಲ್ ಆದ್ರೆ ಆಮೇಲೆ ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಡೀಲ್ ಆಗಿಲ್ಲ ಅಂದ್ರೆ ಆಮೇಲೆ ಮತ್ತೆ ಇದು ರಿವೋಕ್ ಕೂಡ ಆಗುತ್ತೆ. ಸೊ ಓವರ್ ಆಲ್ ಆಯಿಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಸ್ಟಾಕ್ ಮಾರ್ಕೆಟ್ ಗಳ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಇದು ಒಳ್ಳೆಯ ಬೆಳವಣಿಗೆನೆ. ನೋಡೋಣ ಇನ್ನು ಮಾತುಕತೆಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇವತ್ತು ಕ್ರೂಡ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ $78 ಅಲ್ಲಿದೆ. ಒಳ್ಳೆಯ ಬೆಳವಣಿಗೆ. ಬಿಲೋ 80 ಟ್ರೇಡ್ ಆಗ್ತಾ ಇದೆ. ಯಾವುದೇ ರೀತಿ ಬಿಗ್ ರಿಯಾಕ್ಷನ್ ಗಳಿಲ್ಲ. ಸೊ ಇದು ಕೂಡ ಮಾರ್ಕೆಟ್ಸ್ ಗೆ ಒಳ್ಳೆಯ ಬೆಳವಣಿಗೆನೆ. ಇನ್ನು FIS ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಅಂತ ಹೇಳಿದೆ. ನೀವು ಇಲ್ಲಿ ನೋಡಬಹುದು. ಆಫ್ಟರ್ ಡೆಟ್ FIS ಬೈ $899 million ಇನ್ ಇಂಡಿಯನ್ ಇಕ್ವಿಟೀಸ್ ಇನ್ 5 ಸೆಷನ್. ಕಳೆದ 5 ಸೆಷನ್ಸ್ ಅಲ್ಲಿ $899 million ಮೊತ್ತದ ಇಕ್ವಿಟೀಸ್ ಅನ್ನ ಬೈ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. FIS ಮೇನಲ್ಲಿ ಇವರು $1.23 billion ವರ್ತ್ ಇಂಡಿಯನ್ ಬಾಂಡ್ಸ್ ಅನ್ನ ಖರೀದಿ ಮಾಡಿರೋ ಬಗ್ಗೆ ಸುದ್ದಿಗಳನ್ನ ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ $30 billion ಮೊತ್ತದ ಇಂಡಿಯನ್ ಇಕ್ವಿಟೀಸ್ ಅನ್ನ ಸೇಲ್ ಕೂಡ ಮಾಡಿದ್ರು. ಬಟ್ ಈಗ ಜಸ್ಟ್ 5 ಸೆಷನ್ಸ್ ಅಲ್ಲಿ 5 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ $899 million ಬೈ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಸೊ ನಾವೀಗ ತಾನೇ FIS DIS ಆಕ್ಟಿವಿಟಿ ನೋಡಿದ್ವಲ್ಲ, ಅಲ್ಲಿ ಪೇಸ್ ಕಡಿಮೆ ಆಗಿದೆ. ಸೆಲ್ ಮಾಡ್ತಿದ್ದ ಮುಂಚೆ 4,000, 5,000, 6,000 ಕೋಟಿ ಈ ರೀತಿ ಸೆಲ್ ಆಗ್ತಿದ್ದು ಈಗ ಆದ್ರೂ ಕೂಡ 500, 300, 800, 1000 ಈ ರೀತಿ ಸೆಲ್ ಆಗ್ತಿದೆ. ಸೊ ಕಡಿಮೆ ಆಗಿದೆ ಅವರ ಸೆಲ್ಲಿಂಗ್ ಪ್ರೆಷರ್. ಹಾಗಾಗಿನೇ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 1 ವೀಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂದ್ರೆ ಹೆಡ್ಲೈನ್ ಇಂಡೈಸಸ್ ಗಳು ಅಪ್ ಆಗಿಲ್ಲದೆ ಇರಬಹುದು, ಬಟ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದಾವೆ. ಮೇ ಬಿ ಇದು ಕೂಡ ಒಂದು ಪ್ರಮುಖ ಕಾರಣ ಆಗಿರ್ಬೋದು ಅಲ್ಲಿನ ಒಳ್ಳೆಯ ಪರ್ಫಾರ್ಮೆನ್ಸ್ಗೆ. ನೋಡೋಣ FIS ಫ್ಲೋ ಬರ್ಲಿ ಅಂತಾನೆ ನಾವಂತೂ ಆಶಿಸೋದು. ಯಾಕಂದ್ರೆ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ JM ಫೈನಾನ್ಷಿಯಲ್ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. MSCI ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದಷ್ಟು ಷೇರುಗಳು ಇನ್ಕ್ಲೂಡ್ ಆಗಬಹುದು, ಒಂದಷ್ಟು ಎಕ್ಸ್ಕ್ಲೂಡ್ ಆಗಬಹುದು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ ಈ ರಿಪೋರ್ಟ್ ಅಲ್ಲಿ. ಅದರಲ್ಲಿ ನೋಡಬಹುದು ಏಥರ್ ಎನರ್ಜಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಈ ಷೇರುಗಳಿಗೆ ಮೀಡಿಯಂ ಪ್ರಾಬಬಿಲಿಟಿ MSCI ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ಲಿಕ್ಕೆ ಅನ್ನುವಂತ ರಿಪೋರ್ಟ್ ಅನ್ನು ಕೊಡ್ತಿದ್ದಾರೆ.
ಜೊತೆಗೆ JM ಫೈನಾನ್ಷಿಯಲ್ ಅವ್ರು ಹೇಳ್ತಿರೋ ಪ್ರಕಾರ ಲೆನ್ಸ್ಕಾರ್ಟ್ ಸ್ಕಾಫ್ಲರ್ ಇಂಡಿಯಾಗೆ ಲೋ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಲಾರಸ್ ಲ್ಯಾಬ್ಸ್ ಬಯೋಕಾನ್ ಹೈ ಪ್ರಾಬಬಿಲಿಟಿಯನ್ನ ಹೊಂದಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಾಗೆ ಈ ರಿಬ್ಯಾಲೆನ್ಸಿಂಗ್ ಆಗಸ್ಟ್ 22 ಇರುತ್ತೆ, ಅಂದ್ರೆ ಅನೌನ್ಸ್ಮೆಂಟ್. ಅದರ ಎಫೆಕ್ಟ್ ಆಗಸ್ಟ್ 31ರಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆಗಸ್ಟ್ 31ಕ್ಕೆ ಇಂಡೆಕ್ಸ್ ಅಲ್ಲಿ ಈ ಕಂಪನಿಗಳು ಸೇರ್ಕೊಳ್ತವೆ. ಯಾವೆಲ್ಲ ಕಂಪನಿಗಳು ಎಕ್ಸ್ಕ್ಲೂಡ್ ಆಗ್ಬೋದು ಅಂತ ನೋಡಿದ್ರೆ ಇವರು SBI ಕಾರ್ಡ್ ಅನ್ನ ಹೈ ಪ್ರಾಬಬಿಲಿಟಿ ಇದೆ ಎಕ್ಸ್ಕ್ಲೂಡ್ ಆಗ್ಲಿಕ್ಕೆ ಅನ್ನುವಂತ ರಿಪೋರ್ಟ್ ಅನ್ನ ಕೊಡ್ತಾರೆ. ಜೊತೆಗೆ ಮೈಗ್ರೇಷನ್ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ಅಂದ್ರೆ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ MSCI ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ ಬರಬಹುದು ಅಂತ ಲಾರಸ್ ಲ್ಯಾಬ್ಸ್ ಅಂಡ್ ಬಯೋಕಾನ್. ಜೊತೆಗೆ ಅಪ್ಪರ್ ಇಂಡಸ್ಟ್ರೀಸ್, ಯುನಾಮಿಂಡಾ, ಗ್ಲೇನ್ ಮಾರ್ಕ್ ಇವರುಗಳಿಗೂ ಕೂಡ ಮೀಡಿಯಂ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಕೋಫೋರ್ಜ್, ಥರ್ಮ್ಯಾಕ್ಸ್, ಮ್ಯಾಕ್ಸ್ ಫೈನಾನ್ಷಿಯಲ್ಸ್ ಲೋ ಪ್ರಾಬಬಿಲಿಟಿ ಅಂತ ಹೇಳ್ತಿದ್ದಾರೆ ಮೈಗ್ರೇಷನ್ ಗೆ, ಅಂದ್ರೆ ಸ್ಮಾಲ್ ಕ್ಯಾಪ್ ಇಂದ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ. ಈ ಎಲ್ಲ ಕಂಪನಿಗಳು ಈ ರಿಪೋರ್ಟ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಇವತ್ತು ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಗಳಲ್ಲಿ ಅಂತ. ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ ಇವತ್ತು ಬ್ಲಾಕ್ ಡೀಲ್ ಆಗೋ ಬಗ್ಗೆ CNBC TV18 ರಿಪೋರ್ಟ್ ಮಾಡಿದೆ. ಕಂಪನಿಯ ಪ್ರಮೋಟರ್ ಗ್ರೂಪ್ ಸುಮಾರು 2% ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡಬಹುದು ಅನ್ನೋ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಭಾರತ್ ಎಲೆಕ್ಟ್ರಾನಿಕ್ಸ್ ಅಥವಾ BEL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಮೇ 25ರಿಂದ ಇಲ್ಲಿವರೆಗೂ ಸುಮಾರು 1081 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ. ಡಿಫೆನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ಸ್ ಗಳು ಈ ಅಪ್ಡೇಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. BEL ಅನ್ನು ಕೂಡ ವಾಚ್ ಮಾಡಬಹುದು, ಇದಕ್ಕೇನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಸಿರ್ಮಾ SGS ಟೆಕ್ನಾಲಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಜಪಾನ್ ಬೇಸ್ಡ್ ಕಾಗಾ ಎಲೆಕ್ಟ್ರಾನಿಕ್ಸ್ ಜೊತೆ ಸ್ಟ್ರಾಟಜಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಈ ಒಪ್ಪಂದದ ಪ್ರಕಾರ ಭಾರತದಲ್ಲಿ 2 ಕಂಪನಿಗಳು ಸೇರಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಜಪಾನ್ನ ಪ್ರೀಮಿಯಂ ಕನ್ಸ್ಯೂಮರ್ ಅಂಡ್ ಇಂಡಸ್ಟ್ರಿಯಲ್ ಕ್ಲೈಂಟ್ಸ್ ಗಾಗಿ. ಈ ಸುದ್ದಿ ಕಾರಣಕ್ಕೆ ಸಿರ್ಮಾ SGS ಟೆಕ್ನಾಲಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಅಪ್ಪರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಮಿಡ್ಲ್ ಈಸ್ಟ್ ಗೆ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಸೌದಿ ಅರಾಮ್ಕೋ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಆಯಿಲ್ ಸಪ್ಲೈಗೆ ಸಂಬಂಧಪಟ್ಟಂತೆ ಲಾಂಗ್ ಟರ್ಮ್ ಬೇಸ್ ಆಯಿಲ್ ಸಪ್ಲೈ ಒಪ್ಪಂದವನ್ನು ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಅಪ್ಪರ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. GHV ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 213 ಕೋಟಿ ಮೊತ್ತದ ಸಬ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಕಾಂಟ್ರಾಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. GHV ಇನ್ಫ್ರಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಇಂಟರ್ನ್ಯಾಷನಲ್ ಫುಟ್ ಪ್ರಿಂಟ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ. ನೇಪಾಳಲ್ಲಿ 85 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಪ್ರಾಪರ್ಟಿ ಜೊತೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಹೀರೋ ಮೋಟೋ ಕಾರ್ಪ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅಮಾರಿ ಸ್ಪೋರ್ಟ್ಸ್ ಆರ್ಗನೈಸೇಷನ್ ಜೊತೆ ತನ್ನ ಸ್ಟ್ರಾಟಜಿಕ್ ಒಪ್ಪಂದವನ್ನ ಇನ್ನು 5 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಹೀರೋ ಮೋಟೋ ಕಾರ್ಪ್ ಅನ್ನು ಕೂಡ ವಾಚ್ ಮಾಡಬಹುದು. ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಟರ್ಟಲ್ಮೆಂಟ್ ಫಿನ್ಟೆಕ್ ಸೊಲ್ಯೂಷನ್ಸ್ IPO ಇವತ್ತು ಕ್ಲೋಸ್ ಆಗ್ತಿದೆ. ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ, ಬಟ್ ಪ್ರೀಮಿಯಂ ನೋಡಬಹುದು 1.32% ಇದೆ, ಅಂದ್ರೆ ಜಸ್ಟ್ ₹2 ಪ್ರೀಮಿಯಂ ಇದೆ. ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ. ಇವತ್ತು ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಅದ್ವಿತ್ ಜುವೆಲ್ಸ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ. GMP ನೋಡಬಹುದು ₹64 ಇದೆ, ಅಂದ್ರೆ 46% ಪ್ರೀಮಿಯಂ ಆಸ್ ಆಫ್ ನೋ ನೋಡ್ಲಿಕ್ಕೆ ಕಾಣ್ತಾ ಇದೆ ಅದ್ವಿತ್ ಜುವೆಲ್ಸ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತಿಂದ ಓಪನ್ ಆಗ್ತಾ ಇದೆ, 25ರವರೆಗೂ ಕೂಡ ಓಪನ್ ಇರುತ್ತೆ ಅದ್ವಿತ್ ಜುವೆಲ್ಸ್. ವಾಟರ್ವೇಸ್ ಲೀಸರ್ ಟೂರಿಸಂ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಅಂದ್ರೆ ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ₹12 ಇದೆ ಪ್ರೀಮಿಯಂ, ಜಸ್ಟ್ 1.5% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ವಾಟರ್ವೇಸ್ ಲೀಸರ್ ಟೂರಿಸಂ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇವತ್ತಿಂದ ಇದು ಕೂಡ ಓಪನ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ ಗೆ. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋ ನೋಡಬಹುದು. 27 ಪಾಯಿಂಟ್ಸ್ ಅಥವಾ 0.11% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದ್ಸಲ ಟ್ರೇಡಿಂಗ್ ವ್ಯೂ ನಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಸೇಮ್ ಇದೆ. 22 ಪಾಯಿಂಟ್ಸ್ ಅಥವಾ 0.09 ಅಥವಾ 0.8%. ಇಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ, ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಇವತ್ತು. ನಿಕ್ಕೈಯಲ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಹ್ಯಾಂಗ್ ಸ್ವಲ್ಪ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ಕೂಡ ಸ್ವಲ್ಪ ನೆಗೆಟಿವ್ ಇದೆ. ಕೋಸ್ಪಿ 4% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಶಾಂಘೈ ಕಂಪೋಸಿಟ್ ಸ್ಲೈಟ್ಲಿ ಪಾಸಿಟಿವ್ ಇದೆ. ಜಕಾರ್ತಾ ಕಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಇದೆ, ಏನಂತ ದೊಡ್ಡ ಪಾಸಿಟಿವ್ ಇಲ್ಲ, ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಗಿಫ್ಟ್ ನಿಫ್ಟಿ ಏನಂತ ಬಿಗ್ ರಿಯಾಕ್ಷನ್ ಕೊಡ್ತಿಲ್ಲ, ಫ್ಲಾಟಿಶ್ ಆಗಿ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮೇ ಬಿ ಸ್ವಲ್ಪ ಅಪ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗ್ಬಹುದು. ಬಟ್ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ಲೋಸಿಂಗ್ ವರ್ಗು. ಸೊ ಲೆಟ್ಸ್ ಸಿ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಈಗ ಬಿಲೋ 78 ಬಂದ್ಬಿಡ್ತು ನೋಡಬಹುದು. ಗೋಲ್ಡ್ ಕೂಡ ಸ್ವಲ್ಪ ಡೌನ್ ಆಗಿದೆ ಇವತ್ತು. USD INR ಕಡೆ ಬಂದ್ರೆ ನಿನ್ನೆ ಸ್ವಲ್ಪ ವೀಕ್ ಆಗಿದೆ INR. ನೋಡೋಣ ಇವತ್ತೇನಾದ್ರೂ ಸ್ಟ್ರಾಂಗ್ ಆಗುತ್ತಾ ಪರ್ಫಾರ್ಮೆನ್ಸ್ ಅಂತ.
ಸೊ ಸದ್ಯದ ಮಟ್ಟಿಗೆ ಕ್ಯೂ ಸೈನ್ ಅಂತ ಪಾಸಿಟಿವ್ ಇಲ್ಲ, ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಕೂಡ ಇಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಎರಡನ್ನು ಸಹ ಫಾಲೋ ಮಾಡಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.